ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದೀಗ ಆಪ್ಷನ್ ಎಂಟ್ರಿ ಲಿಂಕ್ ಏನಾದರೂ ನಮಗೆ ಕ್ಲೋಸ್ ಆಯಿತಾ, ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರಲ್ವಾ? ಯಾಕಂದರೆ ಇನ್ನೂ ಆಪ್ಷನ್ ಎಂಟ್ರಿ ಲಿಂಕ್ ಓಪನ್ ಆಗ್ತಿಲ್ಲ. ಅವಾಗ ಕೆಇದಲ್ಲಿ ಬಂದರೆ ನಿಮಗೆ ಒಂದು ಅಪ್ಡೇಟನ್ನು ಕಾಣಿಸುತ್ತೆ. ಅದೇನಂತಂದರೆ ಎಲ್ಲ ಕ್ಲೀನಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನೋಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಬನ್ನಿಗೆ ಡೈರೆಕ್ಟಾಗಿ ವೀಡಿಯೋಗೆ ಹೋಗೋಣ. ಮೊದಲನೇದಾಗಿ ಆಪ್ಷನ್ ಎಂಟ್ರಿ ಲಿಂಕ್ ಏನೋ ಬಿಟ್ಬಿಟ್ರು. ಚೂರದಾಗಿ ಕೆಇದವರು ಮಾಡ್ತಿರೋದೇ ಅನಿಸುತ್ತೆ. ಅವಸರ ಮಾಡ್ತಾರೆ, ಆಮೇಲೆ ಈ ಥರ ಮಾಡ್ತಾರೆ. ಯಾಕಂದರೆ ಎಲ್ಲ ಒಂದು ಕೋರ್ಸ್ಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಡ್ತಿಲ್ಲ. BSc ನರ್ಸಿಂಗ್ ಅವ್ರದ್ದಾಯಿತು, B.Pharma D.Pharma ಅವ್ರದ್ದೆಲ್ಲ ಇನ್ನೂ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರ್ತಿಲ್ಲ. ಆಮೇಲೆ ಇನ್ನೂ ಸ್ವಲ್ಪ ಜನದ ಪೇಮೆಂಟ್ ಇಶ್ಯೂನೇ ಇನ್ನೂ ತುಂಬ ಸಾಕಷ್ಟು ಸ್ಟೂಡೆಂಟ್ಸ್ ಅದು ಇದೆ. ಅಂದರೆ ಪೇಮೆಂಟ್ ಆಗ್ತಿದೆ, ವೆಬ್ಸೈಟು ಸ್ಕ್ಯಾನ್ ಮಾಡಿದ್ರೆ ಓಪನ್ ಆಗ್ತಿಲ್ಲ. ಈ ವರ್ಷ ಹೊಸ್ದಾಗಿ ತಂದರು, ಅದನ್ನು ಯಾವ ಥರ ಮೇಂಟೈನ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಅಂದರೆ ಹೆಂಗೆ, ಯಾಕೆಂದರೆ ಸಾಕಷ್ಟು ಸ್ಟೂಡೆಂಟ್ಸರು ಇದ್ದಾರೆ. ಯಾಕಂದರೆ ಒಬ್ಬರಿಬ್ಬರು ತೊಂದರೆ ಆದರೆ ಏನಂಬೋದು, ಸಾಕಷ್ಟು ಸ್ಟೂಡೆಂಟ್ಸ್ ಈ ಥರ ತೊಂದರೆ ಆದರೆ ಕೆಇದವರು ಈ ವರ್ಷ ಸ್ಟಾರ್ಟಿಂಗಲ್ಲೇ ಫೇಲ್ಯೂರ್ ಆಗ್ತಿದ್ದೀರಾ. ಹೀಗೆ ಎಚ್ಚೆತ್ಕೊಂಡಿದ್ರೆ, ಇದೇ ಥರ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಮುಂದೆ ತುಂಬಾ ತೊಂದರೆ ಅನುಭವಿಸ್ತೀರಾ. ಯಾಕಂದರೆ ಸ್ಟಾರ್ಟಿಂಗಲ್ಲೇ ಫೇಲ್ಯೂರ್ ಆಗ್ತಾ ಹೋದರೆ ನೆಕ್ಸ್ಟ್ ನಿಮಗೆ ಚಾಯ್ಸ್ ಎಂಟ್ರಿ ಬಂದಾಗ, ಅಡ್ಮಿಷನ್ ಆದ ಮಾತ್ರ ಬಂದಾಗ ತುಂಬ ತೊಂದರೆ ಆಗುತ್ತೆ. ಆಪ್ಷನ್ ಎಂಟ್ರಿ ಮೇನ್ ಒಂದು ಆರ್ಟ್ ಆಫ್ ದಿ ಆಪ್ಷನ್ ಎಂಟ್ರಿ, ಆರ್ಟ್ ಅಂತ ಹೇಳ್ತೀವಿ ನಮ್ಮ ಆಪ್ಷನ್ ಎಂಟ್ರಿಲಿ. ಇದನ್ನೇ ನೀವು ಆರ್ಟ್ ಕರೆಕ್ಟಾಗಿ ಕಾಪಾಡಲಿಲ್ಲ ಅಂದರೆ ಮುಂದೆ ಆಪ್ಷನ್ ಎಂಟ್ರಿ ಹುಡುಗ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ನಿಮ್ಮ ಕೈ ಮೇಲೆ ನಂಬಿಕೆ ಅನ್ನೋದು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಏನಪ್ಪ ಇದರಲ್ಲಿ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು, ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಈಗ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರ್ತಿಲ್ಲ. ಮತ್ತು ಅವರು ಒಂದು ಮೆಸೇಜ್ ಕೂಡ ಹಾಕಿದ್ರು. ಅಂದರೆ ವೆಬ್ಸೈಟಲ್ಲಿ ಸ್ಟಾರ್ಟಿಂಗಲ್ಲೇ ಕಾಣಿಸಿದ್ರೆ ನಿಮ್ಗೆ ಬರುತ್ತೆ. ಇವತ್ತೇ ಬಂದಿರೋಂಥ ಮೆಸೇಜು, ಡೇಟ್ ಕೂಡ ಹಾಕಿದರೆ ಆಯ್ಕೆ ನಮ್ಮದು ಅಂದರೆ ಆಪ್ಷನ್ ಎಂಟ್ರಿ ಪೋರ್ಟಲ್ ನಿರ್ವಹಣೆಯಲ್ಲಿದೆ. ಅಂದರೆ ದಯವಿಟ್ಟು ಮಧ್ಯಾಹ್ನ 2 ಗಂಟೆ ನಂತರ ಪ್ರಯತ್ನಿಸಿ. ಓಕೆ, ನೀವು ಈ ಥರ ಕೊಟ್ಟಿದ್ದೀರಾ. ಸ್ಟೂಡೆಂಟ್ಸ್ಗೆ ಏನಾಗುತ್ತೆ ಅಂದರೆ, ನಮ್ಗೆ ಇನ್ನೂ 4 ದಿನ ಇದೆ, ಇನ್ನೂ ಸ್ವಲ್ಪ ಜನ ಪೇಮೆಂಟ್ ಮಾಡೋಕ್ಕೂ ಆಗ್ತಿಲ್ಲ. ಆಪ್ಷನ್ ಡೇಟ್ ಎಕ್ಸ್ಟೆಂಡ್ ಮಾಡ್ತೀವಿ ಅನ್ನೋದು ಆಫೀಷಿಯಲಾಗಿ ನೋಟಿಫಿಕೇಷನ್ನ ಬೇಗ ಕೊಡಬೇಕು. ಸ್ಟೂಡೆಂಟ್ಸ್ಗೆ ಅವ್ರ ಮನಸ್ಥಿತಿ ಕೆಟ್ಟೋಗ್ಬಿಟ್ಟಿದೆ ಆಲ್ರೆಡಿ. ಓಕೆ, ನಾ ಕೆಇದವರು ಈ ವಿಡಿಯೋ ನೋಡ್ತಿದ್ರೆ ಬೇಗನೆ ಡೇಟ್ನ ಎಕ್ಸ್ಟೆಂಡ್ ಮಾಡಿ. ಆಮೇಲೆ ನಿಮಗೆ ಸರ್ವರ್ ತೊಗೊಳಕ್ಕೆ ತುಂಬ ಸ್ಟೂಡೆಂಟ್ಸ್ ಆದರೆ ಬೇರೆಯವರೆಲ್ಲ ರೆಕಮೆಂಡ್ ಮಾಡಿದರು. ಮೋಸ್ಟ್ಲಿ ಈ ಸರ್ವರು, ಯಾಕಂದರೆ ಇಡೀ ಆಲ್ ಓವರ್ ಕರ್ನಾಟಕದಲ್ಲಿರುವಂಥ ಎಲ್ಲ ಒಂದು ಸ್ಟೂಡೆಂಟ್ಸು, ಒಬ್ಬರಿಬ್ಬರದಲ್ಲ, ಏನು 3 ಲಕ್ಷ ಸ್ಟೂಡೆಂಟ್ಸ್ ಇದ್ದಾರೆ. ಎಲ್ಲ ಒಂದು ಸ್ಟೂಡೆಂಟ್ಸ್ ಆದರೆ ಈ ಸರ್ವರ್ ಬಿಸಿ ಅನ್ನೋ ಪ್ರಾಬ್ಲಮ್ ಎಲ್ಲರಿಗೂ ಇದ್ದೇ ಇದೆ. ಅದಕ್ಕೋಸ್ಕರ ಏನಾಗ್ತಿದೆ, ಈಗ ನಿಮ್ಮದು ಏನು ಒಂದು ಸಾಫ್ಟ್ವೇರ್ ಇತ್ತು ಒಂದು ಕೆಇದವ್ರದ್ದು, ಅವಾಗ ಎಲ್ಲ ಸ್ಟೂಡೆಂಟ್ಸ್ ಹೇಳೋದು ಏನಂದರೆ ಅವ್ರಿಗೆ ಸರಿ ಮಾಡ್ಕೊತಿದ್ದಾರೆ. ಪೋರ್ಟಲ್ನ ಒಂದು ಸರ್ವರ್ಗೆ ಸೆಟ್ ಮಾಡ್ಕೊಂಡು ಯಾವುದೇ ಥರ ವೆಬ್ಸೈಟ್ ಸರ್ವರ್ ಬಿಸಿ ಬರಬಾರ್ದು. ಯಾಕಂದರೆ ಸ್ಟೂಡೆಂಟ್ಸ್ ಆಯಿತು, ಬೇರೆ ಯೂಟ್ಯೂಬರ್ಸ್ ಹೇಳ್ತಿದ್ದಾರೆ, ನಿಮ್ಮ ಒಂದು ಇರೋ ಒಂದು ಪ್ಲೇಸಲ್ಲಿ, ಲೊಕೇಶನಲ್ಲಿ ಸರ್ವರ್ ಬಿಜಿ ಇದೆ, ಅದಕ್ಕೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರ್ತಿಲ್ಲ. ನೀವು ಒಳ್ಳೆ ಒಂದು ಪ್ಲೇಸಲ್ಲಿ ಹೋಗ್ಬಿಟ್ಟು ನೀವು ಆಪ್ಷನ್ ಎಂಟ್ರಿ ಮಾಡಿ ತಪ್ಪು. ಯಾಕಂದರೆ ಎಲ್ಲ ಕಡೆ ನೆಟ್ವರ್ಕ್ ಕರೆಕ್ಟಾಗಿ ಕೊಡ್ತಿದ್ದಾರೆ. ಜಿಯೋ ಆಯಿತು, ಏರ್ಟೆಲ್ ಆಯಿತು, ವಿ ಆಯಿತು, ಅವ್ರದ್ದು ಯಾವುದೇ ಥರ ತೊಂದರೆ ಇಲ್ಲ. ನಮ್ಮ ಒಂದು ಕೆಇ ವೆಬ್ಸೈಟಲ್ಲೇ ತೊಂದರೆ ಇದೆ. ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಇದು ನಿಜ ಕೂಡ. ಕೆಇ ವೆಬ್ಸೈಟಲ್ಲೇ ನಮ್ಮ ವೆಬ್ಸೈಟ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ. ಆಮೇಲೆ ಕರೆಕ್ಟಾಗಿ ಅವ್ರಿಗೆ ಸರ್ವಿಸ್ನ ಪ್ರೊವೈಡ್ ಮಾಡೋಕ್ಕಾಗ್ತಿಲ್ಲ. ಅದಕ್ಕೋಸ್ಕರ ಈಗ ಸರಿ ಮಾಡ್ಕೋತಾ ಇದ್ದಾರೆ. ಎಲ್ಲ ಸ್ಟೂಡೆಂಟ್ಸು ಒಂದು ಸ್ವಲ್ಪ ವೇಟ್ ಮಾಡಿ, ಆದಷ್ಟು ಬೇಗನೆ ನಿಮಗೆ ಸರಿ ಮಾಡಿ ಬಿಡ್ತಾರೆ. ಇವತ್ತು ಈವ್ನಿಂಗಲ್ಲಿ, ಇಲ್ಲ ಅಂದರೆ 2 ಗಂಟೆ ಅಂತ ಹೇಳಿದ್ದಾರೆ ನೋಡಿ. ಇನ್ಮೇಲಿಂದ ಕೆಇದವರು ಡೇಟ್ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ, ಟೈಮ್ ಕೂಡ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ. ಇಲ್ಲಿಂದನೇ ಸ್ಟಾರ್ಟ್. ಯಾವಾಗಲೂ ಕೆಇ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕರಿತಿದ್ವಿ. ಇವಾಗ ನೀವೇನು ಕರಿತೀವಿ ಅಂದರೆ ಕರ್ನಾಟಕ ಎಕ್ಸ್ಟೆಂಡ್ ಅಥಾರಿಟಿ ಅಂತ ಕರೀತಾರೆ. ಯಾಕಂದರೆ ಪ್ರತಿಯೊಂದು ಡೇಟ್ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ. ಯಾಕಂದರೆ ಈ ಥರ ತೊಂದರೆ ಆಗ್ತಾ ಇರುತ್ತೆ. ಅದು ಸ್ಟೂಡೆಂಟ್ ಪರವಾಗಿ ಮಾಡ್ತಾರೆ. ಅದೊಂದು ಒಳ್ಳೆಯ ವಿಚಾರ. ವೇಟ್ ಮಾಡಿ. ಸಾಯಂಕಾಲ ಇಲ್ಲಾಂದರೆ ಮೋಸ್ಟ್ಲಿ ಒಂದು 5-6 ಗಂಟೆ ನಟಿಗೆ ಸರಿ ಹೋಗ್ಬೋದು. ಅದು ಅಷ್ಟೊತ್ತು ಸ್ವಲ್ಪ ಆಗುತ್ತೆ, ಟೈಮ್ ಆಗುತ್ತೆ. ಅಷ್ಟು ಆಗಿದ್ಮೇಲೆ ನಿಮಗೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಯಾವುದೇ ಥರ ತೊಂದರೆ ಆಗಿಲ್ಲ, ಕರೆಕ್ಟಾಗಿ ಮಾಡಿದ್ರೆ ಅಂದರೆ ಕೆಇದವ್ರಿಗೆ ಹೀಗೆ ಹೇಳ್ಬಿಡ್ತೀನಿ ಆ್ಯಡ್ಸಪ್ ಅಂತ. ಯಾಕಂದರೆ ತುಂಬ ಸಾಕಷ್ಟು ಸ್ಟೂಡೆಂಟ್ಸ್ ಅವ್ರ ಮನಸ್ಥಿತಿನೇ ಕೆಟ್ಟೋಗ್ಬಿಟ್ಟಿದೆ. ಯಾಕಂದರೆ ಅಮೌಂಟು 2 ಟೈಮ್ಸ್ ಪೇ ಮಾಡಿದ್ದೀವಿ, ಆಮೇಲೆ ಅಮೌಂಟ್ ಪೇ ಮಾಡೋಕ್ಕೂ ಆಗ್ತಿಲ್ಲ. ಒಂದು ಸ್ಕ್ಯಾನ್ ಮಾಡಿದ್ರು ಕೂಡ QR ಕೋಡ್ ಕೊಟ್ಟಿದ್ದೀರಾ, ಅದನ್ನು ಸ್ಕ್ಯಾನ್ ಮಾಡಿದ್ರು ವೆಬ್ಸೈಟ್ ಆಪ್ಷನ್ ಎಂಟ್ರಿ ಪೋರ್ಟಲ್ ಓಪನ್ ಆಗ್ತಿಲ್ಲ. ಆಮೇಲೆ ಕಾಲೇಜಸ್ ಶೋ ಆಗ್ತಿಲ್ಲ. ಆಮೇಲೆ ಇನ್ನೂ ನಿಮಗೆ ಯಾರ್ಯಾರ್ದು ಕೋರ್ಸಸ್ದು ಡೇಟಾ ಸಿಕ್ಕಿಲ್ಲ. ಆದಷ್ಟು ಬೇಗ ಸಿಕ್ಕರೆ ನೀವು ನಮ್ಮ ಸ್ಟೂಡೆಂಟ್ಸ್ಗಾದರೆ ಕೊಟ್ಬಿಡಿ ಬೇಗನೆ, ಅವ್ರಿಗೆ ಆ್ಯಕ್ಸಸ್, ಅವರು ಆಪ್ಷನ್ ಎಂಟ್ರಿ ಮಾಡ್ಕೋತಾರೆ. ಆದರೆ ಬಟ್ ಮಾಕ್ ಅಲಾಟ್ಮೆಂಟ್ಗೆ 15 ಅಂದಿರಲ್ಲ, ನೆಕ್ಸ್ಟ್ ಮಾಡಿ ಸ್ಟೂಡೆಂಟ್ಸ್ ಮಾಡ್ತಾರೆ. ಆಪ್ಷನ್ ಮಾಡೋಕ್ಕೆ ಟೈಮ್ ಬೇಕು ಅವ್ರಿಗೆ. ಇಷ್ಟು ನನ್ನ ಕಡೆಯಿಂದ ಕೆಇದವ್ರಿಗೆ ಮತ್ತೊಂದು ಸರಿ ರಿಕ್ವೆಸ್ಟು. ಓಕೆ, ಈಗ ನೀವು ಏನು ಸರ್ವರ್ ತೊಗೊಂಡು ಈ ಥರ ಸೆಟ್ ಮಾಡ್ತಿದ್ರೆ ಒಳ್ಳೆ ಕೆಲಸನೇ. ಆದಷ್ಟು ಬೇಗನೆ ಮಾಡಿ. ಒಂದು ಏನಾದರೂ ನೋಟಿಫಿಕೇಷನ್ ಕೊಡಿ. ಯಾಕಂದರೆ ಕೆಇದಲ್ಲಿ ಎಲ್ಲ ಸ್ಟೂಡೆಂಟ್ಸು ವೆಬ್ಸೈಟಿಗೆ ಬಂದು ಚೆಕ್ ಮಾಡ್ತಿದ್ದಾರೆ. ಆಮೇಲೆ ಎಕ್ಸ್ ಅಂತ ಆಡ್ಕೊಂಡಿದ್ದೀರಾ, ಅಲ್ಲಿ ನೋಡ್ತಾಯಿದ್ದಾರೆ, ಯೂಟ್ಯೂಬಲ್ಲಿ ಎಲ್ಲ ಕಡೆ ನೋಡ್ತಿದ್ದಾರೆ. ಬಟ್ ನಿಮ್ಗೆ ಜಸ್ಟ್ ಇದೇ ಒಂದು ಅಪ್ಡೇಟ್ ಇದ್ದರೆ ಸ್ಟೂಡೆಂಟ್ಸ್ಗೆ ಯಾವುದೇ ಥರ ತೊಂದರೆ ಆಗೋಲ್ಲ. ಓಕೆ, ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ನಾನು ಹೇಳೋದೇನಪ್ಪ ಅಂದರೆ, ಇವತ್ತು ಸಾಯಂಕಾಲ ಅಷ್ಟೇ ನಿಮಗೆ ಆಪ್ಷನ್ ಎಂಟ್ರಿ ಲಿಂಕ್ ಆದರೆ ಬರುತ್ತೆ. ವೇಟ್ ಮಾಡಿ. ಏನೇ ಒಂದು ಅಪ್ಡೇಟ್ ಬಂದರೂ ಕೆಇದಲ್ಲಿ ಆಯಿತು. ನಮ್ಮ ಕಡೆ ಆದರೆ ಎಷ್ಟು ಮಾಹಿತಿ ತಿಳಿಯುತ್ತೋ ಅಷ್ಟು ಆದರೆ ನಿಮಗೆ 100% ಆದರೆ ಅಕ್ಯುರೇಟ್ ಆದರೆ ಕೊಡ್ತೀವಿ. ಅದಕ್ಕೋಸ್ಕರ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಮೆಂಟ್ ಬಾಕ್ಸ್ ಕೊಟ್ಟಿದ್ದೀನಿ. ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಮುಂದೆ ಏನೋ ಒಂದು ಅಪ್ಡೇಟ್ ಬಂದು ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್ ಗಾಯ್ಸ್. ಬಾಯ್.